ಈ ರಾಶಿಯವರ ಮೇಲಿರುವುದು ಮಹಾಲಕ್ಷ್ಮಿ ಕೃಪೆ, ಹೆಚ್ಚಾಗುವುದು ಸಿರಿ ಸಂಪತ್ತು. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಯಾರ ಜಾತಕದಲ್ಲಿ 4ಕ್ಕಿಂತ ಹೆಚ್ಚು ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿರುವುದೋ ಅವರ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದ ತುಸು ಹೆಚ್ಚೇ ಇರುತ್ತದೆ. ಗುರು, ಬುಧ, ಶುಕ್ರ, ಮಂಗಳ ಮತ್ತು ರಾಹು ವರ್ಷವಿಡೀ ತುಂಬ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ಕೆಲವು ರಾಶಿಯವರಿಗೆ ಲಕ್ಷ್ಮೀಪುತ್ರ ಯೋಗವು ಒಲಿದು ಬರುವುದು. ಈ ಪ್ರಕಾರ ಇಂದಿನಿಂದ ಅಂದರೆ ಜುಲೈ 7ರಿಂದ ಮಿಥುನ, ಕರ್ಕ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಮೀನರಾಶಿಯವರು ಅಪಾರ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ. ಜೊತೆಗೆ ಆಸ್ತಿಯನ್ನು ಸಂಪಾದಿಸುತ್ತಾರೆ. ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆದಾಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಹಳೆಯ ಆರ್ಥಿಕ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತಾರೆ. ಯಾವ ರಾಶಿಯವರಿಗೆ ಒಲಿಯುವಳು ಮಹಾಲಕ್ಷ್ಮಿ? ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ. ಗುರು, ಸೂರ್ಯ, ಶುಕ್ರ, ಶನಿ ಮತ್ತು ರಾಹು ಈ ರಾಶಿಗೆ ತುಂಬ ಅನುಕೂಲಕರವಾಗಿರುವುದರಿಂದ ಈ ರಾಶಿಯ ಜನರು ಕಡಿಮೆ ಶ್ರಮದಿಂದಲೇ ಸಿರಿತನ ಅನುಭವಿಸುವ ಕಾಲವಿದು. ಬುಧನ ಅನುಕೂಲಕರ ಪ್ರಭಾವದಿಂದಾಗಿ ಷೇರು ಮಾರುಕಟ್ಟೆ, ಲಾಟರಿ ಮೂಲಕ ದೊಡ್ಡ ಮಟ್ಟದ ಲಾಭವಾಗುವುದು. ಇಲ್ಲಿಯವರೆಗೆ ಅನುಭವಿಸುತ್ತಿದ್ದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುವುದು. ಜೀವನದಲ್ಲಿನ ಒತ್ತಡ ನಿವಾರಣೆಯಾಗಿ ಶಾಂತಿಯುತ ಜೀವನ ನಡೆಸುವುದು ಸಾಧ್ಯವಾಗುತ್ತದೆ. ಸಂಬಳ, ವೃತ್ತಿ ಮತ್ತು ವ್ಯವಹಾರದಲ್ಲಿ ಆದಾಯವು ನಿರೀಕ್ಷೆಗಳನ್ನು ಮೀರಿ ಹೆಚ್ಚಾಗುತ್ತದೆ. ಮದುವೆ ಮತ್ತು ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಕರ್ಕಾಟಕ ರಾಶಿ. ಈ ರಾಶಿಯಲ್ಲಿ ಅದೃಷ್ಟಶಾಲಿ ಮನೆಯ ಅಧಿಪತಿ ಗುರುವಿನ ಸಂಚಾರವು ಉತ್ತುಂಗ ಸ್ಥಾನದಲ್ಲಿದೆ. ಇದು ಮಾತ್ರವಲ್ಲದೆ ಶನಿ, ಶುಕ್ರ, ಸೂರ್ಯ ಮತ್ತು ಮಂಗಳ ಗ್ರಹಗಳು ಸಕಾರಾತ್ಮಕವಾಗಿ ಚಲಿಸುವುದರಿಂದ ಈ ರಾಶಿಯವರು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಕಾಲ ಇದು. ಹಾಗಾಗಿ ಹೊಸ ಕೆಲಸ, ವ್ಯವಹಾರ ಆರಂಭಿಸಲು ಇದು ಶುಭ ಸಮಯ. ಆಸ್ತಿ ಮತ್ತು ವಿವಾದಗಳು ಸಕಾರಾತ್ಮಕವಾಗಿ ಪರಿಹರಿಸಲ್ಪಡುತ್ತವೆ. ಸ್ವಂತ ಮನೆ ಕನಸು ನನಸಾಗುವುದು. ಹಣಕಾಸಿನ ವಹಿವಾಟುಗಳು ವಿಸ್ತರಿಸುತ್ತವೆ. ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಿಂದ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಲಾಭದ ಮನೆಯಲ್ಲಿ ಅಧಿಪತಿ ಬುಧ, ಗುರು ಜೊತೆಗೂಡಿ ಉತ್ತುಂಗ ಸ್ಥಾನದಲ್ಲಿದ್ದಾರೆ. ಜೊತೆಗೆ ಶುಕ್ರ, ಶನಿ ಮತ್ತು ರಾಹು ಅನುಕೂಲಕರ ಸಂಚಾರದಲ್ಲಿದ್ದಾರೆ. ಇದರ ಪರಿಣಾಮವಾಗಿ ಈ ರಾಶಿಯವರು ನವೆಂಬರ್ ಒಳಗೆ ಆರ್ಥಿಕ ಸ್ಥಿರತೆಯನ್ನು ಹೊಂದುತ್ತಾರೆ. ಆದಾಯದಲ್ಲಿ ವೃದ್ಧಿಯಾಗುವುದು. ಷೇರು ಮಾರುಕಟ್ಟೆ, ಹಣಕಾಸಿನ ವಹಿವಾಟುಗಳು ಲಾಭದಾಯಕವಾಗಿರುತ್ತವೆ. ಆಸ್ತಿ ಹೆಚ್ಚಾಗುವುದು. ಆಸ್ತಿಗಳ ಮೌಲ್ಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಇನ್ನೊಂದು ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಚಕ್ರದ ಅಧಿಪತಿಯಾದ ಮಂಗಳನೊಂದಿಗೆ ಉಚ್ಚ ಗುರು, ಶುಕ್ರ, ಸೂರ್ಯ ಮತ್ತು ಶನಿ ತುಂಬ ಅನುಕೂಲಕರವಾಗಿರುವುದರಿಂದ ಈ ರಾಶಿಯವರ ಜೀವನವು ಜುಲೈ ದ್ವಿತೀಯಾರ್ಧದಿಂದ ಆರ್ಥಿಕವಾಗಿ ಪ್ರಗತಿ ಹೊಂದಲು ಪ್ರಾರಂಭಿಸುತ್ತದೆ. ಅನೇಕ ದಿಕ್ಕುಗಳಿಂದ ಆದಾಯ ಹೆಚ್ಚಾಗುತ್ತದೆ. ಬರಬೇಕಾದ ಬಾಕಿ ಹಣ ಸಿಗುತ್ತದೆ. ಆಸ್ತಿ ವಿವಾದಗಳು ಮತ್ತು ಸಮಸ್ಯೆಗಳು ಬಗೆಹರಿಯುತ್ತವೆ.
ಮನಸ್ಸಿನ ಪ್ರಮುಖ ಆಸೆಗಳು ಈಡೇರುತ್ತವೆ. ಪೂರ್ವಜರ ಆನುವಂಶಿಕತೆ ಸಿಗುತ್ತದೆ. ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆದಾಯ ಹೆಚ್ಚಾಗುತ್ತದೆ. ಮಕರ ರಾಶಿ. ಮಕರ ರಾಶಿ 3ನೇ ಮನೆಯಲ್ಲಿ ಅಧಿಪತಿ ಶನಿ, 7ನೇ ಮನೆಯಲ್ಲಿ ಉಚ್ಚ. ಗುರು ಶನಿಯನ್ನು ನೋಡುವುದರಿಂದ ಶುಕ್ರ, ಬುಧ ಮತ್ತು ಮಂಗಳ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ಈ ರಾಶಿಯವರ ಆದಾಯವು ಜುಲೈ 2ನೇ ವಾರದಿಂದ ಕ್ರಮೇಣ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತವೆ. ನಿಮ್ಮ ಕೆಲಸ, ವೃತ್ತಿ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಪ್ರಯತ್ನಪಟ್ಟರೆ ಸಾಕು, ದೊಡ್ಡ ಮಟ್ಟದ ಲಾಭವಾಗುವುದು. ಮನಸ್ಸಿನ ಆಸೆಗಳು ಈಡೇರುವುದು. ಇದ್ದಕ್ಕಿದ್ದಂತೆ ಹಣವನ್ನು ಗಳಿಸುವಿರಿ. ಕೊನೆಯದಾಗಿ ಮೀನರಾಶಿ. ಈ ರಾಶಿಯ ಅಧಿಪತಿ ಗುರುವು 5ನೇ ಮನೆಯಲ್ಲಿ ಉಚ್ಛಾಯ ಸ್ಥಿತಿಯಲ್ಲಿದ್ದು ಈ ರಾಶಿಯ ದೃಷ್ಟಿಯಲ್ಲಿ ಇರುವುದರಿಂದ ಮಂಗಳ, ಬುಧ, ಸೂರ್ಯ ಮತ್ತು ಕೇತುಗಳು ಅನುಕೂಲಕರವಾಗಿರುವುದರಿಂದ ಈ ರಾಶಿಯು ಕಡಿಮೆ ಶ್ರಮದಿಂದ ಅತ್ಯಂತ ಶ್ರೀಮಂತರಾಗುವ ಸಾಧ್ಯತೆ ಇದೆ. ಸೆಲೆಬ್ರಿಟಿಗಳೊಂದಿಗೆ ನಿಕಟ ಸಂಬಂಧಗಳು ಬೆಳೆಯುತ್ತವೆ. ಲಾಭದಾಯಕ ವ್ಯವಹಾರಗಳು ನಡೆಯುತ್ತವೆ. ಈ ಜನರು ರಿಯಲ್ ಎಸ್ಟೇಟ್, ರಾಜಕೀಯ, ಬಡ್ಡಿ ವ್ಯವಹಾರ, ಷೇರು ಮಾರುಕಟ್ಟೆಯಿಂದ ಬರುವ ಲಾಭದಿಂದ ಹಣ ಗಳಿಸಲು ಅನುಕೂಲಕರವಾಗುವುದು. ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತಷ್ಟು ಇಂತಹ ಆಧ್ಯಾತ್ಮಿಕ ಜ್ಯೋತಿಷ್ಯ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಶಿವಲೋಕ ಚಾನಲನ್ನು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.